ಮುಂದೆ ಜೋಗ್ ಜಂಕ್ಷನ್ಯಾಗ ಮತ್ತೆ ಸ್ವಾಗತ ಗೆಳೆಯರ. ಜೋಗ್ ಜಂಕ್ಷನ್ಯಾಗ ಮಸ್ತ್ ಜೋಕ್ಗಳು ಬರ್ಲಿಕ್ಕತ್ತಾವ. ನಾನು ನಿಮ್ಗೆ ಹೇಳ್ಕೊತಾನೆ ಇದ್ದೀನಿ, ನೀವು ಕೇಳ್ಕೊತಾ ಇದ್ರಿ ಈ ಜೋಕ್ಗಳನ್ನು. ನೋಡಿರಿ, ಗಿರಿಧರ್ ಕಾಮತ್ ಅಂತ ಹೇಳಿ ಗಿರಿನಗರದಿಂದ ಅಂದ್ರೆ ಬೆಂಗಳೂರಿಂದ ಇದನ್ನ ಕಳ್ಸಾರ ಈ ಜೋಕು. ಇದ್ರ ಹಿಂಗದ, ಒಬ್ಬವ ತನ್ನ ಹೆಂಡತಿ ಬರ್ತ್ಡೇಕ್ ಅಂತ ಹೇಳಿ ಒಂದು ಕೇಕ್ ತಯಾರಿ ಮಾಡಿಸಿದ. ಈಗೇನು ಬಿಡ್ರಿ, ಬೇಕ್ರಿಗೆ ನೀವು ಫೋನ್ ಮಾಡಿ ಹೇಳಿದ್ರೆ ಸಾಕು, ಬೆಂಗಳೂರಾಗ ಅವ್ರು ಕೇಕ್ ರೆಡಿ ಇಟ್ಟಿರ್ತಾರೆ. ಇಲ್ಲ ಅಂತಂದ್ರೆ ನೀವು ನಿಮ್ಮ ಮನೆ ಅಡ್ರೆಸ್ ಕೊಟ್ಟರೆ ಸಾಕು, ಮನೆಗೆ ಮುಟ್ಟಿಸ್ತಾರೆ. ಅಂಥದ್ದೊಂದು ಪ್ರಸಂಗ ಇದು. ಅವ ಫೋನ್ ಮಾಡಿ ಹೇಳ್ದ, ನೀವು ನನ್ನ ಮನೆಗೆ ಈ ಕೇಕನ್ನು ಮುಟ್ಟಿಸ್ರಿ, ಸ್ವಲ್ಪ ದೊಡ್ಡದು ಕೇಕ್ ಇರಲಿ, ಮತ್ತು ಅದ್ರ ಮೇಲೆ ಬರೀರಿ ನೀನು ತುಂಬ ಚೆನ್ನಾಗಿದ್ದೀಯಾ ಅಂತ ಮೇಲೆ ಬರೀರಿ, ಕೆಳಗೆ ನಿನಗೆ ವಯಸ್ಸೇ ಆಗುತ್ತಿಲ್ಲ ಅಂತ ಬರೀರಿ, ಕೆಳಗೆ ನಿನಗೆ ವಯಸ್ಸೇ ಆಗುತ್ತಿಲ್ಲ ಅಂತ ಬರೆದು ಕೆಳಗೆ ನನ್ನ ಹೆಸರು ಹಾಕಿರಿ, ನನ್ನ ಮನೆಗೆ ಈ ಕೇಕನ್ನು ತಲುಪಿಸ್ರಿ ಅಂತಂತ ಆತು. ಇವ್ರ ಮನೆಗೆ ಆ ಕೇಕ್ ಬಂತು. ಅವ್ನು ಹೆಂಡತಿ ಆ ಕೇಕ್ ತೆಗೆದು ನೋಡಿದ್ಲು, ಭಾರಿ ಮಜಾ ಇತ್ತು. ನೀನು ತುಂಬ ಚೆನ್ನಾಗಿದ್ದೀಯ ಮೇಲೆ, ನಿನಗೆ ವಯಸ್ಸೇ ಆಗುತ್ತಿಲ್ಲ ಕೆಳಗೆ ಅಂತ ಬರೆದು ಕಳಿಸಿದ್ರು. ಗೆಳತಿಯರಿಬ್ಬರು ಒಬ್ರಿಗೊಬ್ರು ಮಾತಾಡ್ಕೊಳಿಕತ್ತಿದ್ರು. ಆ ಗೆಳತಿ ರೆಗ್ಯುಲರಾಗಿ ಮಾತಾಡ್ತಿದ್ಲಿಕ್ಕೆ ಜೊತೆ ಬಂದು ಕೂಡಲೇ ಕೇಳಿದ್ಲು, ಅಲ್ಲ 25 ವರ್ಷ ಆಯ್ತು ನಿನ್ನ ಲಗ್ನ ಆಗಿ, ಇವತ್ತು ನಿನ್ನ ಗಂಡ ಅಡುಗೆ ಬಗ್ಗೆ ಕಂಪ್ಲೇಂಟ್ ಮಾಡಿದ್ನ? ಅದಕ್ಕೆ ನಮಗೆ ಅಯ್ಯೋ ಬಿಡ್ತಾರೇನ, 25 ವರ್ಷದಿಂದ ನಾನು ಕೇಳ್ಕೊತಾ ಇದ್ದೀನಿ, ಅಡುಗೆ ಬಗ್ಗೆ ಯಾವತ್ತೂ ಕಂಪ್ಲೇಂಟೇ ಇದ್ದದ್ದು. ಅದಕ್ಕೆ ಏನಬೇಕು, ಅಲ್ಲ ನಿನಗೇನು ಬೇಸರ ಆಗಲ್ಲ, ತಲೆ ಕೆಡ್ಸ್ಕೊಳಂಗಲ್ಲ? ನಾ ಯಾಕೆ ಬೇಸರ ಮಾಡಿ ತಲೆ ಕೆಡ್ಸ್ಕೊಬೇಕು, ತಮ್ಮ ಅಡುಗೆ ಮಾಡ್ತಾರ, ತಾವ ಕಂಪ್ಲೇಂಟ್ ಮಾಡ್ತಾರ, ಮಾಡೋದೇನು ಅಂದು. ಲಗ್ನ ಆಗಿ 10 ವರ್ಷ ಆಗಿತ್ತು. ಮನೆ ಭಾಳ ಚಂದಿತ್ತು, ಹೆಂಡ್ತಿ ಮಗು, ಮನ್ಯಾಗ ಒಂದು ಪ್ರೀತಿ ನಾಯಿನೂ ಇತ್ತು. ಲಗ್ನ ಅದು ಹೊಸದಾಗಿ ಹೆಂಗಿತ್ತು ಸರ್ ಗೊತ್ತೇನ್ರಿ? ಹೆಂಗಂತಂದ್ರೆ ಮನೆಗೆ ಬಂದು ಕೂಡಲೇ ಹೆಂಡ್ತಿ ಮುತ್ತು ಕೊಡ್ತಿದ್ಲು, ನಾಯಿ ವಾ 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 ಅಂತ ಹೇಳಿ ಬದರ್ತಿತ್ತು, ಸುತ್ತ ಓಡಾಡ್ತಿತ್ತು, ಮಜಾ ಇತ್ತು, ಪ್ರೀತಿ ಎಲ್ಲರೂ ತೋರಿಸ್ತಿದ್ರು. ಈಗ 10 ವರ್ಷ ಆಗಿದ್ದು ಲಗ್ನ ಆಗಿ, ಹೆಂಡ್ತಿ ಬಂದು ವಾ ವಾ ಅಂತ ಸುತ್ತಮುತ್ತ ಓಡಾಡ್ತಾ, ನಾಯಿ ಬಂದು ಕಿಸ್ ಕೊಡ್ತದೆ. ಅರೆ ಬೇಸರ ಯಾಕೆ ಮಾಡ್ಕೋತೀರಿ? 10 ವರ್ಷ ಆದ್ರೆ ಸರ್ವಿಸ್ ಅದಲ್ಲ, ವ್ಯಕ್ತಿ ಬದಲಾಗ್ಯಾರ ಅಷ್ಟೇ. ಗಂಡ ಹೆಂಡ್ತಿ ಇಬ್ಬರಿದ್ರು. ಗಂಡ ಭಯಂಕರ ಲೇಜಿ, ಭಾರಿ ಸೋಮಾರಿ ಅಂದ್ರೆ ನಿಮ್ಗೆ ಹೇಳ್ತೇನೆ ರೀ, ಏನೇನು ಮಾಡ್ತಿದ್ದಿಲ್ಲ, ಸುಮ್ಮ ಬರೀ ಅತ್ತಿ ಮನೆದು ಉಣ್ತಿದ್ದವ. ಒಂದು ದಿವಸ ಅವ್ನು ಹೇಳ್ತಿ ಬಂದ, ಅಲ್ರಿ ನಿಮ್ಗೆ ನಾಚಿಕೆ ಆಗೋದಿಲ್ಲ? ಹಾಂ ಯಾಕೆ ಹೇಳಲೆ? ನೋಡಿರಿ, ನಮ್ಮ ತಾಯಿ ಮನೆ ಬಾಡಿಗೆ ಕಟ್ತಾರೆ, ನೀವು ಆರಾಮಿರ್ತೀರಿ. ಮತ್ತು ನಮ್ಮಪ್ಪ ಕಾರ್ ತಂದು ಕೊಡ್ಸ್ಯಾರ, ಮತ್ತು ಪೆಟ್ರೋಲಿಗೆ ಅವ್ರ ಕಡೆ ರೊಕ್ಕ ಇಸ್ಕೊತೀರಿ. ನನ್ನ ಅಂಕಲು ಮನೆಯೊಳಗಿರೋ ಭಾಂಡಿ ಅರಿಬಿ ಎಲ್ಲ ಕೊಡ್ಸ್ಯಾರ. ನನ್ನ ಅಂಟಿ ಮೊಬೈಲ್ ಫೋನ್ ಕೊಡ್ಸ್ಯಾಳ. ಆದ್ರೆ ಖರೆ ನಿಮಗೆ ನಾಚಿಕೆ ಆಗ್ಬೇಕು, ಇಷ್ಟು ಹೆಂಗೆ? ಅದಕ್ಕೆ ಹೌದು, ನನಗೆ ನಾಚಿಕೆ ಆಗ್ತದೆ. ಯಾಕಂತಂದ್ರೆ ಆ ಇಬ್ಬರು ನಿನ್ನ ಬ್ರದರ್ಸ್ ಇದ್ದಾರಲ್ಲ, ಅವ್ರ ಕಡೆಯಿಂದ ಏನೂ ತೊಗೊಳಿಕ್ಕಾಗಿಲ್ಲ ನಂಗೆ. ಬೇಕೂಫ್ ನನ್ನ ಮಕ್ಕಳು, ಒಂದು ಪೈಸಾ ಕೊಡಬಾರ್ದು ಅವರು. ಬ್ಯಾಂಕ್ ಮ್ಯಾನೇಜರ್ ಹತ್ರ ಹೋಗ್ಬೇಕು, ಹೆಣ್ಮಗಳು ಬಂದು ಕೇಳಿದ್ಲು, ಸರ್ ನಂಗೊಂದಿಷ್ಟು ಸಾಲ ಬೇಕಾಗಿತ್ತು. ಬ್ಯಾಂಕ್ ಮ್ಯಾನೇಜರ್ ಎದಕ್ಕೆ? ಸರ್ ನಾನು ಡೈವರ್ಸ್ ಮಾಡ್ಲಿಕ್ಕತ್ತೀನಿ ಅದಕ್ಕೆ. ಬ್ಯಾಂಕ್ನವ್ರು ಡೈವರ್ಸ್ ಮಾಡ್ಲಿಕ್ಕೆ ಸಾಲಾಗಿಲ್ಲ ಕೊಡಂಗಿಲ್ಲ. ಹಂಗೆ ಯಾಕೆ ಸರ್? ಅಲ್ಲ ನಾವು ಆ್ಯಕ್ಚುಲಿ ನೋಡಮ್ಮ, ನಾವು ಬಿಸ್ನೆಸ್ಸಿಗೆ ಕೊಡ್ತೀವಿ, ಮತ್ತು ಬೇರೆ ಏನಾರ ಮಾಡೋದಿದ್ರೆ ಕೊಡ್ತೀವಿ, ಅಥವಾ ನಿಮ್ಮ ಮನಿ ಇಂಪ್ರೂವ್ಮೆಂಟಿಗೆ ಏನಾದರೂ ಕೊಡ್ತೀವಿ. ಅದಕ್ಕೆ ಕೇಳಿದ್ವಿ. ಸರ್ ಇದು ಮನಿ ಇಂಪ್ರೂವ್ಮೆಂಟದ ಸರ್, ಇವನು ಹೊರಗಾಗಿ ಬೇರೆದೊಂದು ತರ್ತೀನಿ. ಮಸ್ತ್ ಮನುಷ್ಯಂಗೆ ಕಲಿಸುವಂಥ ಟೈಮ್ ಆಗ್ಯದ್ರಿ. ಅದಕ್ಕಿಂತ ಮೊದಲು ಒಂದು ಸಣ್ಣ ಬ್ರೇಕ್ ಅದ ಜೋಗ್ ಜಂಕ್ಷನ್ಯಾಗ. ನಾ ಬ್ರೇಕ್ ತೊಗೊಂಡು ವಾಪಸ್ ಬರ್ತೇನೆ, ದಯವಿಟ್ಟು ಅಲ್ಲಿ ಹೋಗ್ಬೇಡ್ರಿ, ಮಸ್ತ್ ಮನುಷ್ಯನ ಕರ್ಕೊಂಬರ್ತೇನೆ.